ನನಗೆ ಇಷ್ಟ ಆಗೋದಿಲ್ಲ, ಆದರೂ ಕೇಳಬೇಕಲ್ಲ, ಕಿವಿ ಮುಚ್ಚಿಕೊಂಡು ಇರಲಿಕ್ಕಾಗ್ತೈತೆ. ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು. ಹೆಂಗೆ ಬದುಕೋದು, ಬದುಕನ್ನು ಕಟ್ಟುವುದು ಹೆಂಗೆ? ಕಲಿಲಸ್ಯ ಮಧ್ಯೆ ಅನಾದ್ಯನಂತ ರೂಪಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಕಲಿಲಸ್ಯ ಮಧ್ಯೆ ಅನಾದ್ಯನಂತಂ ವಿಶ್ವಸ್ಯ ದೃಷ್ಟಾರಮನಂತ ರೂಪಂ. ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ, ಹೂವನೂ ಇರ್ತೈತಿ. ಈ ಕೊಪ್ಪಳ, ನೀವು ಈ ಊರಿಗೆ ಬರ್ಬೇಕಾದ್ರೆ ಊರ ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇದು ಕಲಿ. ಕಲಿಲಸ್ಯ ಮಧ್ಯ ಅನಾದ್ಯನಂತ. ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ. ಇದರೊಳಗೆ ಮಾಡೋದು ಹೆಂಗಂದ್ರೆ, ಈಗ ತುಂಗಭದ್ರಾ ನದಿ ಇರ್ತೈತಿ. ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ, ರಾಡಿ ತುಂಬಿ ಬರ್ತೈತಿ. ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ಅಂತ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ? ತುಂಗಭದ್ರಾ ನದಿ ತುಂಬ ರಾಡಿ ಐತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು, ನನ್ನ ಆರೋಗ್ಯವಾಗಿರುತ್ತೆ. ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ. ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ, ಕೆಟ್ಟೈತೆ ಅಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೇನೆ ಹೇಳಿ? ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ, ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ. ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು. ಇದು ಜೀವನದ ಸಾರ್ಥಕತೆ ಅಷ್ಟೆ. ಕತ್ತಲೆ ಇದೆ. ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ? ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ? ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ? ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ, ಕತ್ತಲೆ ಹೋಗ್ತದೇನೆ ಹೇಳಿ? ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು? ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್. ಕತ್ತಲೆ ಅಂದರೆ ಏನಲ್ಲ, ಅದು ಬೆಳಕಿನ ಅಭಾವ ಅಷ್ಟೆ. ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ, ಕತ್ತಲೆಯನ್ನು ಬಡಿದ್ರೆ ಹೋಗೋದಿಲ್ಲ, ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ. ಕತ್ತಲೆಯನ್ನು ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಒಂದು ದೀಪ ಹಚ್ಚು, ಬೆಳಕಿತ್ತು ಅಂದರೆ ಕತ್ತಲೆ ತಾನೇ ಹೋಗ್ತದಷ್ಟೆ. ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್. ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ. ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು, ದಿವ್ಯತೆಯನ್ನು, ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ. ಕಲಿಲಸ್ಯ ಮಧ್ಯೆ, ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು, ಕೆಟ್ಟ ಶಬ್ದಗಳು, ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ. ಸಾಕ್ರೆಟಿಸ್ ಅಂತಿದ್ದ, ಸಾಕ್ರೆಟಿಸ್. ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್. ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ. ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತೆ ಅಂತ ತಿಳ್ಕೊಂಡು. ಆದರೆ ಅವನ ಶಿಷ್ಯರೆಲ್ಲ ಅಳುತ್ತಿದ್ರು. ಇವ ನಕ್ಕೊಂತಿದ್ದ ಸಾಕ್ರೆಟಿಸ್, ತತ್ವಜ್ಞಾನಿ, ದೊಡ್ಡ ಜ್ಞಾನಿ ಮನುಷ್ಯ. ಆವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸ್ನಿಗಲ್ಲ, ನಿಮಗೆ ಸಾವು ಬರ್ತೈತಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ, ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ, ನೀವು ನೋಡಿದ್ರೆ ನಗಾಕತ್ತೀರಲ್ಲ ಅಂತ. ನೀವ್ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತ, ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ. ಇವತ್ತು ನಾ ಯಾಕೆ ನಗಾಕತ್ತೀನಿ ಅಂದ್ರೆ, ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅಲೈವ್. ನನಗೆ ಯಾಕೆ ಅಷ್ಟು ಅತ್ಯಂತ ಸಾವು ಗೊತ್ತಿದ್ದರೂ ನನಗೆ ಸಂತೋಷವಾಗಿ ಯಾಕಿದ್ದೀನಂದ್ರೆ, ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಲ್ಲ, ಅದಕ್ಕೆ ನಾ ಖುಷಿಯಾದೀನಿ. ಅಂದರೆ ಸಾವಿನ ಮಧ್ಯದೊಳಗೂ ಇಷ್ಟು ಉತ್ಸಾಹದ ಬದುಕು. ನಮಗೆ ಯಾರೋ ಒಬ್ಬರು ಪ್ರಳಯ 100 ವರ್ಷ ಬಿಟ್ಟು ಆಗ್ತೈತಿ ಅಂದ್ರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ.
ಸಾವಿನ ಎದುರಿನಲ್ಲಿಯೂ ಸಹಿತ ಸಂತೋಷದ ಬದುಕನ್ನು ಕಟ್ಟುವ ಬಗೆ ಎಷ್ಟು ಅದ್ಭುತ ಇತ್ತು. ಒಂದು ದಾರಿ ಇತ್ತು, ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು. ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋಗಿ ಒಂದು 15 ದಿವಸ ಆದಮೇಲೆ ಮತ್ತೆ ಅದ ದಾರಿ ಹಿಡ್ಕೊಂಡು ಬರ್ತಿದ್ದ. ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ, ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರಾಗೊಂದು ಹೂವು ಬಂದಿತ್ತು. ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ, ಈಗ ನನ್ನೊಳಗೊಂದು ಹೂವು ಐತಿ ನೋಡಿ, ತೊಗೊಂಡು ಹೋಗು ಅಂತ. ನಿನ್ನ ಮನೆಯ ಜಗಲಿಯ ಮೇಲಿಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ. ಭೂಮಿ ತಾಯಿ ಆ ಸಸಿಗಂತಳ, ಅಲ್ಲ ಮೊನ್ನೆರೆ ನೀ ಇಷ್ಟ ಬೆಳೆದಿದ್ದಿ, ನಿನಗೆ ಮತ್ತು ತುಳಿದು ಹೋಗ್ಯಾನ, ಮತ್ತು ಇವನಿಗೆ ತುಳಿದವನಿಗೆ ಹೂವು ಕೊಡಾಕತ್ತಿಯಲ್ಲಿ ನೀನು. ಅವಾಗ ಸಸಿ ಅಂತೈತಿ, ಇಲ್ಲ ಯಾರು ಬೆಳೀತಾರ ಬೆಳೆದವನ್ನೆಲ್ಲ ತುಳಿಯೋದ ಮನುಷ್ಯರ ಚಾಳಿ, ಇದೇನು ಹೊಸದಲ್ಲ ಅವ್ರದ್ದು. ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳಿಯೋದವ್ರದ್ದು ಚಾಳಿ, ಇದು ಹಳೇದಿದು. ಅವ್ರ ಕಾಲ ಅವ್ರ ಜಾತಿನ ಹಂಗೈತದು ಅಂತ. ಅವಾಗ ಭೂಮಿ ಅಂತಳಲ್ಲ, ಮತ್ತು ಅಷ್ಟು ತುಳಿದವ್ರಿಗೆ ಯಾಕೆ ನೀನು ಹೂವು ಕೊಡಾಕತ್ತಿ? ಅವಾಗ ಸಸಿ ಅಂತದ, ಭೂಮಿ ತಾಯಿ ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಟುಕೊಂಡಿದ್ದರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗೆ ಅರಳತಿತ್ತು ಹೇಳು, ಸಾಧ್ಯ ಇರುತ್ತಿರಲಿಲ್ಲ. ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ. ಈಗ ನಿಮ್ಮ ಮನೆ ಹಿತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ, ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಅನ್ನೋದಕ್ಕೆ ಏನೂ ಇಲ್ಲ. ಆಶ್ಚರ್ಯ ಏನು ಅಂದ್ರೆ, ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ನೀವು ಕೊಟ್ಟಿದ್ದು ರಾಡಿ ನೀರ, ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ. ಇದು ಚಲೋ ಜೀವನ ಕಟ್ಟಿಕೊಳ್ಳೋದು ಹೆಂಗ? ಕಲಿಲಸ್ಯ ಮಧ್ಯೆ, ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಟಿಕೊಳ್ಳೋದು ಕಲಿಬೇಕು. ಮಸ್ತ್ ಇರ್ಬೇಕು ಮನುಷ್ಯ. ಜೀವನದ ಮೇಲೆ ಮಸ್ತ್ ಬದುಕೋದು, ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಇವು ಮೂರು ನೆನಪಿಟ್ಕೊಂಡವ್ರು. ಏನು ಹೆಂಗೆ ಬದುಕೋದು? ಸ್ವಚ್ಛ ಬದುಕಬೇಕು. ಮೊದಲು ದಿವಸ ಜಳಕ ಮಾಡ್ಬೇಕು, ತಿಂಗಳಿಗೊಮ್ಮೆ ಮಾಡೋದಲ್ಲ. ಮತ್ತು ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು. ಸ್ವಸ್ಥ ಅಂದ್ರೆ ಆರೋಗ್ಯ. ಖಾದರವ್ರು ಮಾತಾಡಿದ್ರಲ್ಲ ನಿಮಗೆ, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು. ಸ್ವಚ್ಛ ಬದುಕಬೇಕು. ನಮ್ಮ ಊರು ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು. ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ. ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ, 6:00 ಬಂದ್ರೆ ನಿಮ್ಮ ಮನೆ ಇರೋದಿಲ್ಲ, ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ. ಇದು ಸ್ವಚ್ಛ ಜಾತ್ರೆ. ಸ್ವಚ್ಛತೆಯನ್ನು ಕಲಿಯುವುದಷ್ಟೇ, ಸ್ವಚ್ಛವಾಗಿರಬೇಕು. ಏನು ಗವಿಸಿದ್ದಪ್ಪಜ್ಜನ ಗುಡಿ ಮೇಲೆ, ಗವಿಸಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದ